ಕಡಲೆಕಾಯಿ ಪರ್ಸೆಗೆ ಇಡ್ಲಿ ಮತ್ತು ಉದ್ನೋಡೆ ನಮ್ಮ ಭವಿಷ್ಯ ಫುಲ್ಲು ಫಾಸ್ಟ್ ತಿನ್ನೋದ್ರಲ್ಲಿ ಇಟ್ಕೊಂಡೇ ಇದ್ರೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈ ಕಡಲೆಕಾಯಿ ಕಾಣಿಸ್ತಾ ಇದೆ ನೋಡಿ. ಭವಿಷ್ಯ ಮಂಕಿ ಇಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ನಾವು ರೆಡಿ ಆಗಿದ್ದೀವಿ ಎಲ್ಲಿಗೆ ಹೋಗೋದಕ್ಕೆ ಅಂತ ಅಂದರೆ ಕಡಲೆಕಾಯಿ ಪರ್ಸೆಗೆ, ಬಸವನ ಗುಡಿಗೆ. ಆ್ಯಂಡ್ ನಮ್ಮ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ. ಭವಿಷ್ಯಕ್ಕೆ ನಾವು ಸಂಡೇಸ್ ಮಾತ್ರ ಹೋಗೋದಕ್ಕಾಗೋದು ಕಡಲೆಕಾಯಿ ಪರ್ಸೆಗೆ. ಇನ್ನು ಮಿಕ್ಕಿದ ದಿನ ಸಂಜೆ ಎಲ್ಲ ಹೋಗೋ ಅಷ್ಟು ಆಗೋದಿಲ್ಲ, ಬಿಕಾಸ್ ತುಂಬ ರಶ್ ಇರುತ್ತೆ ಗೈಸ್. ಆ್ಯಂಡ್ ರಶಲ್ಲಿ ನೂಕ್ಗಳಲ್ಲಿ ಹೋಗೋದಕ್ಕೆ ಅಷ್ಟೊಂದು ನಮಗೆ ಇಷ್ಟ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ಸಂಡೇ ಬೆಳಗ್ಗೆ ಹೋಗ್ಬಿಟ್ಟು ಬರ್ತೀವಿ. ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಯಪ್ಪ ಏನು ಮೂತಿ ಹೆಂಗೆ ಮಾಡ್ಕೋತಾ ಇದೆಯಾ? ಅವಳು ಕೂದಲಿಗೆ ಸೀರಾ ಮಾಡ್ಕೋತಾ ಇದ್ದಾಳೆ ಭವಿಷ್ಯ. ಆ್ಯಂಡ್ ಅವಳ ಡ್ರೆಸ್ ಹೀಗಿದೆ. ನನ್ನ ಕೂದಲು ಇವತ್ತೇ ಗೈಸ್ ಭವಿಷ್ಯ ಫುಲ್ಲು ರೆಡಿ ಆಗಿರೋದು ಸಂಡೇಸು. ಇಲ್ಲಾಂದರೆ ಅವಳು ರೆಡಿನೇ ಆಗಲ್ಲ. ಸುಮ್ಮನೆ ಹೆಂಗೋ ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಸುಮ್ಮನೆ ಬರ್ತಾ ಇರ್ತಾಳೆ. ಇವತ್ತು ಏನೋ ರೆಡಿ ಆಗಿದ್ದಾಳೆ, ಹೊಸ ಬಟ್ಟೆ ಅಲ್ವಾ, ಅದಕ್ಕೇನೆ ಆಸೆಯಿಂದ ರೆಡಿ ಆಗಿಬಿಟ್ಲು. ಆ್ಯಂಡ್ ನಮ್ಮ ಯಜಮಾನ್ರು ಕೂಡ ವೈಟ್ ಹಾಕ್ಕೊಂಡಿದ್ದಾರೆ, ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಹೊರಡೋಣ. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ನಾವು ಸೌತ್ ಕಿಚನ್ ಹತ್ರ ಬಂದಿದ್ದೀವಿ, NR ಕಾಲೋನಿನಲ್ಲಿ ಇರೋದು. ಟಿಫನ್ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಯಜಮಾನ್ರು ಇಲ್ಲಿ ಇಡ್ಲಿ ತೊಗೋತಾರೆ. ಫುಲ್ಲು ತುಂಬೋಗಿದೆ. ಆ್ಯಂಡ್ ಇಬ್ಬರು ಸಹ ಇಡ್ಲಿ ಮತ್ತು ಉದ್ನೋಡೆ ತಿಂತಾ ಇದ್ದಾರೆ ಈಗ ಸದ್ಯಕ್ಕೆ. ಹಲೋ ದೋಸೆ ಮಾಸ್ಟರಲ್ಲಿ ದೋಸೆ ಮತ್ತು ಉದ್ದಿನೋಡೆ ಸೂಪರ್ಬ್ ಆಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ದಟ್ಸ್ ವೈ ನಾನು ಇದನ್ನು ತಿಂತಾ ಇಲ್ಲ. ಅಂದರೆ ಎರಡೂ ಒಬ್ಬರೇ ಓನರ್ದು. ಆ್ಯಕ್ಚುಲಿ ಓನರು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ಓನರ್ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಸ್ಟೂಡೆಂಟ್. ಓನರ್ ಮಗನ ಓನರ್ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಸ್ಟೂಡೆಂಟು. ಕ್ಯಾಶ್ ಕೌಂಟರಲ್ಲಿ ಕೂತಿದ್ದಾರೆ ಸ್ಟೂಡೆಂಟು. ಬಟ್ ಹೋಗ್ಬಿಟ್ಟು ವಿಡಿಯೋ ಮಾಡಲ್ಲ ನಾನು. ಆ್ಯಂಡ್ ಇವಾಗ ನಾವು ಹಲೋ ದೋಸೆ ಮಾಸ್ಟರ್ಗೆ ಹೋಗ್ತಾ ಇದ್ದೀವಿ ಮಸಾಲೆ ದೋಸೆ ತಿನ್ನೋದಕ್ಕೆ. ಚಿತ್ರಾನ್ನನೂ ಇದೆ ಇವತ್ತು. ಚಿತ್ರಾನ್ನ, ಮಸಾಲೆ ದೋಸೆ ಆ್ಯಂಡ್ ಉದ್ದಿನೊಡೆ ಐ ಗೆಸ್. ಓಕೆ, ಭವಿಷ್ಯ ಮೈಸೂರು ಮಸಾಲೆ ದೋಸೆ ತೊಗೋತಾ ಇದ್ದಾಳೆ. ಆ್ಯಂಡ್ ನಾನು ಬೆಣ್ಣೆ ಮಸಾಲೆ ದೋಸೆ ತೊಗೋತಾ ಇದ್ದೀನಿ. ರೀ ಹಾಗೆ ಒಂದು ಉದ್ನೋಡೆ ಸಾರಿ. ಮೊಸರೊಡೆ ಒಂದು ಉದ್ನೋಡೆ ಒಂದು. ಮತ್ತೆ ನಿಮ್ಮ ಅಣ್ಣವರು ಸಿಗ್ತಾ ಇರ್ತಾರೆ, ನೀವೇ ಸಿಗಲ್ಲ ನನಗೆ. ಏನೋ ಮದುವೆ ಆಯಿತು ಅಂತ ಕೇಳ್ಪಟ್ಟೆ. ಕೊಡಿ, ಒಳಗೆ ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ಫಾರ್ ಭವಿಷ್ಯ. ಹೌ ಈಸ್ ಇಟ್? ಹೆಂಗಿದೆ? ನಿನ್ನ ಫಸ್ಟ್ ಬೈಟು ನಂದು ಎಲ್ಲ ಖಾಲಿ. ನಮ್ಮ ಭವಿಷ್ಯ ಫುಲ್ಲು ಫಾಸ್ಟು ತಿನ್ನೋದ್ರಲ್ಲಿ. ಮೈಸೂರು ಮಸಾಲೆ ದೋಸೆ ಬಂದಿದೆ. ಆ್ಯಂಡ್ ನನ್ನ ದೋಸೆಗೆ ಬೆಣ್ಣೆ ಹಾಕಿಸ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಓಕೆ, ನಂದು ಬಂದು ಇದರಲ್ಲೇ ತಗೊಳ್ಳಿ ಬಿಡಿ, ಸಾಕು. ತಿರ್ಗಾ ಕಳಿಸಿ. ಓಹೋ, ನಮ್ಮ ಭವಿಷ್ಯ ದೋಸೆಗೆ ಬೆಣ್ಣೆ ಮಸಾಜ್ ಮಾಡ್ತಾ ಇದ್ದಾಳೆ.
ಸಾಕು, ನಾನು ಒಂದೇ ಸರಿ ತಿಂತೀನಿ, ಆಮೇಲೆ ಸೈಡಲ್ಲಿ ಇಟ್ಟಿರೋ ಐಸ್ ಸಕ್ಕದಾಗಿದೆ. ಗೊತ್ತಾಯ್ತು, ತಡಿಯೋ ನಿಮಿಷ. ನನ್ನ ದೋಸೆನಲ್ಲಿ ನೋಡು, ಅದು ಮಸಾಲೆ ಇದೆ ಒಳಗಡೆ, ನಿಂದ್ರೊಳಗೇನು ಮಸಾಲೆನೇ ಇಲ್ಲ. ಓಕೆ, ವಾವ್, ತಡಿ ಸೌರ್ಬಿಟ್ಟು ಬೆನ್ನಿನ ಆಮೇಲೆ ತೋರಿಸ್ತೀನಿ. ರೈಸ್ ಒಂದೊಂದು ಬೈಟು ಗರಿ ಆಗಿದೆ. ಬೆಣ್ಣೆ ಇದೆ. ಎಸ್, ಆ್ಯಂಡ್ ಒಂದೊಂದು ಬೈಟಲ್ಲೂ ಬೆಣ್ಣೆ ಟೇಸ್ಟು ಸಖತ್ತಾಗಿ ಬರ್ತಾ ಇದೆ. ಡಿಲೀಷಿಯಸ್ ಆಗಿದೆ ಗೈಸ್. ಇನ್ನು ಬೆಣ್ಣೆ ಹಚ್ಚೋದ್ರಲ್ಲೇ ಇದ್ದಾಳೆ ಇವಳು. ನೀನು ಅರ್ಧ ಖಾಲಿ ಆಗಿರೋ ಅಷ್ಟರಲ್ಲಿ ನಾನು ಫುಲ್ಲೇ ಆಗೋಗಿದೆ. ರೈಸ್ ಟಿಫನ್ ಆಯಿತು. ತುಂಬ ಸಕ್ಕತ್ತಾಗಿತ್ತು ದೋಸೆ. ನನಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ಲಾಸ್ಟ್ ಬೈಟ್ ಸ್ವಲ್ಪ ಜಾಸ್ತಿ ಬೆಣ್ಣೆ ಎತ್ಕೊಂಡು ಚಟ್ನಿ ಹಾಕ್ಕೊಂಡು ಪಲ್ಯದ ಜೊತೆ ತಿಂದೆ. ವಾವ್, ಸೂಪರ್ಬ್ ಆಗಿತ್ತು. ಆ್ಯಂಡ್ ಈಗ ಕಾಫಿ ಕುಡ್ದಿಲ್ಲ, ಸೊ ತಿರ್ಗಾ ಆ ಕಡೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಕಡಲೆಕಾಯಿ ಪರ್ಸೆಗೆ ಹೋಗ್ತೀವಿ. ಹೌ ವಾಸ್ ದ ಬ್ರೇಕ್ಫಾಸ್ಟ್? ಮೂಗ್ ಭಾಷೆನೆಲ್ಲ ಹೇಳ್ಬಿಡ್ತಾಳೆ ಇವಳೆಲ್ಲ. ಬಿಸಿ ಇದೆ. ಎಷ್ಟು ಶುಗರ್ಲೆಸ್ ಕೊಟ್ಬಿಟ್ಟಿದ್ರು. ಹೋಗಿ ಸಕ್ಕರೆ ಹಾಕೊಂಡು ಬಂದ್ವಿ. ಇವಾಗ ಸರಿ ಇದೆ. ಇಟ್ಕೊಂಡೇ ಇದ್ರೆ ನಾನು ಮಾತಾಡ್ತಾನೇ ಇರಬೇಕಾ? ಗೈಸ್, ಕಾಫಿನೂ ಕುಡ್ದಾಯ್ತು. ಇವಾಗ ನಾವು ಹೋಗ್ತಾ ಇರೋದು ಕಡಲೆಕಾಯಿ ಪರ್ಸೆಗೆ. ಅಯ್ಯೋ ಇಲ್ಲ, ಅದಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನ ಇದೆ ಒಂದು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ಕಡಲೆಕಾಯಿ ಪರ್ಸೆಗೆ ಹೋಗ್ತೀವಿ. ನಮ್ಮ ಭವಿಷ್ಯ ಇಲ್ಲೂ ಸಹ ರೀಲ್ಸ್ ನೋಡ್ಕೊಂಡಿದ್ದಾಳೆ, ತಿಂಡಿಗಳ ರೀಲ್ಸು. ಹೋಗೋಣ ಮರೀರಿ ಗೈಸ್. ಇಲ್ಲಿ ನಾವು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಒಳಗಡೆ ನಾನು ವೀಡಿಯೋ ಮಾಡೋದಿಲ್ಲ, ಇಲ್ಲಿ ತನಕ ಮಾತ್ರ ವೀಡಿಯೋ ಮಾಡ್ತೀನಿ. ಬಟ್ ಕ್ವೈಟ್ ತುಂಬ ದೊಡ್ಡ ಸರೌಂಡಿಂಗ್ ಇದು. ನಮಸ್ಕಾರ ಮಾಡು. ಏತು ಇದು ಯಾವುದೋ ಗಣಪತಿ ಹಬ್ಬಕ್ಕೆ ಹುಡುಗರು ಬರ್ತಾರಲ್ಲ ಹಂಗೆ ಬರ್ತೀಯಾ? ಹುಡುಗಿರ್ತಾರವ್ವ. ನಮಸ್ಕಾರ ನಾಜುಕಾಗಿ ಮಾಡು, ಅಡ್ಬೀಳು ಬೇಕಾರೆ. ಸ್ವಲ್ಪ ನಾಜುಕಾಗಿ ಹುಡುಗಿರ್ತಾರ ನಡಿಯಮ್ಮ. ಯೋ, ಓವರಾಗಿ ನಡಿಬೇಡ, ನಾರ್ಮಲಾಗಿ ನಡಿ ಭವಿಷ್ಯ. ಕೈ ಮುಕ್ಕೊಂಡು ನಡಿ. ಸ್ವಲ್ಪ ನಿಂತ್ಕೋ, ದೇವ್ರಿಗೆ ನಮಸ್ಕಾರ ಮಾಡು. ಇದು ನನ್ನ ಕಡೆ ಅಲ್ಲ, ದೇವ್ರ ಕಡೆ. ಸಾಕು. ಆ ಕಡೆ ನೋಡು, ಆ ಕಡೆ ನೋಡು. ಇವಾಗ ಕೂತ್ಕೋ. ಅಯ್ಯೋ, ಕಟ್ಟೆ ಮೇಲೆಲ್ಲ ಕೆಳಗೆ ಚಕ್ಕಲ್ ಬಕ್ಲ ಹಾಕ್ಕೊಂಡು ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಂಡ್ಲ ಅವರಪ್ಪನ ಪಕ್ಕ. ಇವಾಗ ಇಬ್ಬರು ಸ್ವಲ್ಪ ಮೆಡಿಟೇಟ್ ಮಾಡೋ ಥರ ಕೂತ್ಕೊಳ್ರಿ. ಸೊ ಏನು ನಾಟಕ ಆಡ್ತೀರ? ಸೈಲೆಂಟಾಗಿ ಕೂತ್ಕೊಳ್ರಿ, ಇದೆಲ್ಲ ಮಾಡ್ಕೋಬೇಡ್ರಿ. ಅಯ್ಯೋ ರಾಮವೇ ನೋಡು ಅಂತ ಹೇಳೋದು ನಾನು. ಅದೆಲ್ಲ ಕೈ ಏನು ಇಟ್ಕೊಳ್ಳೋ ನೆಸೆಸರಿ ಇಲ್ಲ, ಸುಮ್ಮನೆ. ವೆರಿ ಗುಡ್. ಹಂಗೆ ಎಷ್ಟು ಡೀಪ್ನೇ. ಯಪ್ಪ, ಅಪ್ಪ ಓವರ್ ಆ್ಯಕ್ಟಿಂಗ್ ಇಲ್ಲ, ಅಪ್ಪ ನ್ಯಾಚುರಲ್ ಆಗಿ ಮಾಡ್ತಾ ಇದೆ. ಇದು ಓವರ್ ಆ್ಯಕ್ಟಿಂಗ್ ಆಯಿತು ಒಂಚೂರು. ಸರಿ, ಹೋಗೋದಾ? ನೀನು ನಿಜ ಹೇಳು, ನಮ್ಮ ಜೊತೆ ಏನಕ್ಕೆ ಬಂದಿರೋದು? ತಿನ್ನಕ್ಕೆ ಹೋಗಲ್ಲಿ ಪ್ರಸಾದ ಕೊಡ್ತಾ ಇರ್ತೀನಿ ನಾವು. ಅಲ್ಲಿ ಊಟನೇ ಕೊಡ್ತಿದ್ದಾರೆ, ಟಿಫನೇ ಕೊಡ್ತಿದ್ದಾರೆ. ಹೋಗು. ಇಡ್ಲಿ ವಡೆ ಎಲ್ಲ ಕಂಡಿಡ್ಕೊಬಿಟ್ಟ ನೀನು? ನೋಡ್ಬಿಟ್ಟೆ ದೂರದಿಂದ ನಾನು. ರೆಡಿ, ಹೋಗು. ಈ ಭವಿಷ್ಯ
ಕಮಂಗಿ ನಡಿ ನಡಿ, ನಾಜುಕಾಗಿ ಹೋಗ್ತೀಯ ಅಂದರೆ ಹಿಂಗೆ ಹೋಗು. ಆಮೇಲೆ ಭವಿಷ್ಯ ಮಮ್ಮಿ ಕಳ್ಳ ಮನೆ ಅಂತ ಅಂದ್ಬಿಡುತ್ತೆ. ನಡಿ, ಆ ಪೈಜಾಮ ಬಿಡು. ಲೈಟಾಗಿ ಹಿಂದೆ ತಿರುಗ್ಬಿಟ್ಟು ನಗ್ಬೇಕಂತೆ. ಅಪ್ಪ ಒಂದು ಸರಿಗೆ ಬಂತು. ನಮಸ್ತೆ. ಗೈಸ್ ಫೈನಲಿ ದೇವಸ್ಥಾನ, ಫೈನಲಿ ಟಿಫನ್ನು, ಸಾರಿ ಗೈಸ್, ಫೈನಲಿ ಊಟ ಅಲ್ಲ ಟಿಫನ್ನು, ದೆನ್ ದೇವಸ್ಥಾನ, ಅದಾದಮೇಲೆ ಇವಾಗ ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕಡಲೆಕಾಯಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಯಜಮಾನ್ರು ಬೇರೆ ರೂಟಿಂದ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾರ್ಕ್ ಥ್ರೂ ಹೋದರೆ ನಾವು ಡೈರೆಕ್ಟ್ ದೇವಸ್ಥಾನ ಅಂದರೆ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಹೋಗ್ತೀವಂತೆ. ಆಮೇಲೆ ಫುಲ್ಲು ಸುತ್ತಾಡಿಕೊಂಡು ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟು ಟೈಮು ರೀ ಈಗ? 10:45 ಆಗಿದೆ, ಮಧ್ಯಾಹ್ನ ಆಗಿಲ್ಲ. ಬೆಳಗ್ಗೆ 10:45. ಪಾರ್ಕ್ ಚೆನ್ನಾಗಿದೆ. ಈ ಪಾರ್ಕಲ್ಲೇ ನೀವು ವಾಕ್ ಮಾಡಿದ್ದೀರಾ ಯಾವತ್ತಾರು? ಚೆನ್ನಾಗಿದೆ. ಓ, ಇದು ವಾಟರ್ ಟ್ಯಾಂಕ್ ಅಂತೆ ಗೈಸ್. ಇವರೆಲ್ಲ ಫ್ರೀಡಮ್ ಫೈಟರ್ಸ್ ಅನ್ನಿಸ್ತಿದ್ದಾರೆ. ಎಸ್ ಫ್ರೀಡಮ್ ಫೈಟರ್ಸ್. ನೀಟಾಗಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲೆರಡು ನಾಯಿ ಇದೆ, ರೆಸ್ಟ್ ತಗೋತಾ ಇದೆ ಗೈಸ್. ಇಲ್ಲೆರಡು ನಾಯಿ ರೆಸ್ಟ್ ತಗೋತಾ ಇದೆ. ಓ, ಇಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ರಾತ್ರಿ ಹೊತ್ತು ಹಾಕ್ತಾರ ಲೈಟ್ಸು? ಓಕೆ. ಜನರು ಬಂದಿದ್ದಾರೆ ಪಾರ್ಕಿಗೆ ವಿಸಿಟ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಪಾರ್ಕಲ್ಲಿ ನೀರು ಹಾಕ್ತಾ ಇದ್ದಾರೆ ಅಂಕಲ್. ಇಬ್ಬರು ಅಂಕಲ್ನೂ ಹಾಕ್ತಾ ಇದ್ದಾರೆ ಗೈಸ್. ಈ ಮರದ ಶೇಪ್ ನೋಡಿ ಹೆಂಗಿದೆ. ಆ್ಯಂಡ್ ಇಲ್ಲಿ ಜಿರಾಫ್ದು ಸ್ಟ್ಯಾಚ್ಯೂ ಇದೆ. ಜಿಂಕೆ ನೋಡಿ ಗೈಸ್. ಇಲ್ಲೇನಾ ಟೈಗರು? ಓ ಎಸ್, ಅದೇ ಟೈಗರ್ ಅಲ್ಲ, ಚೀತಾ. ಮಂಕಿನೂ ಇದೆ ಬಹುಶಃ. ಮಂಕಿ ಇಲ್ಲಿ ಏಯ್ ನಡಿ, ಟೈಮ್ ಆಗುತ್ತೆ. ನಮ್ಮ ಭವಿಷ್ಯಂಗೆ ಇವಾಗ ಇಲ್ಲಿ ಆಡಬೇಕು ಅನ್ನಿಸ್ಬಿಟ್ಟಿದೆ. ಕಡಲೆಕಾಯಿ ಪರ್ಸೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ತೀವಿ. ಇನ್ನೂ ಡಿಲೇ ಆಗುತ್ತೆ ಕಡಲೆಕಾಯಿ ಪರ್ಸೆಗೆ ಹೋಗೋದಕ್ಕೆ. ಅಬೌವ್ 18 ಇಯರ್ಸ್ ಓನ್ಲಿ. ನೋಡಿ, ಈ ಎಕ್ಸಸೈಸ್ನ ಹಿಂಗೆ ಮಾಡಬೇಕು ಪ್ಲೀಸ್. ಎಲ್ಲರೂ ನೋಡ್ಕೊಳ್ಳಿ, ಹಿಂಗೆ ಮಾಡೋ ಎಕ್ಸಸೈಸ್ ಇದು. ನೀವು ಹೆಂಗೆಂಗೋ ಮಾಡ್ತಾಯಿದ್ರೆ ಅದು ತಪ್ಪು. ಸಾಕು ಬಿಡು, ಹೊರಡೋಣ ಬನ್ನಿಪ್ಪ, ಲೇಟ್ ಆಗುತ್ತೆ. ಈ ಹುಡುಗಿ ಆಟ ಆಡಿಕೊಂಡು. ನಾನು ಮಂಗ ಅಂತ ಹಿಂಗೆ ಹೇಳಲ್ಲ ಗೈಸ್, ಸುಮ್ಮನೆ ಹೇಳಲ್ಲ ಮಂಗ ಅಂತ. ನಾವು ಇವ್ರ ಅವತಾರ ನೋಡ್ಬಿಟ್ಟೆ ಹೇಳೋದು. ಅವಳು ಕೆಡೋದಲ್ದಿರ ಅವ್ರ ಅಪ್ಪಂಗೂ ಹೇಳ್ಬಿಟ್ಟು ಮಾಡಿಸ್ತಾಳೆ. ಉಲ್ಟಾನೇ ಎತ್ತಾಕೊಂಬಿಡು ಭವಿಷ್ಯ, ಮರ ಯಾವ್ದಾರು ಸಿಕ್ಕಿದ್ರೆ. ಒಂದು ಕಡೆ ಪೈಪ್ನಲ್ಲಿ ಹಾಕೊಳ್ಳೋದು, ಎರಡು ಕಡೆ ಪೈಪಲ್ಲ, ಉಲ್ಟಾನೇ ಎತ್ತಾಕಬೇಕು ಅಂದರೆ.
ರೀ ಆಮೇಲೆ ಇಟ್ಕೊಳ್ರಿ ತಲೆಗಿಲ್ಲ ಡಮ್ ಅನ್ನಿಸ್ಕೊಂಬಿಟ್ಟಾಳು. ಫೋನ್ ಬಿತ್ತು. ಕೂದಲು ಗುಡಿಸ್ತಾ ಇದೆ. ಯಪ್ಪ ರಾಮವೇ. ಗೈಸ್ ನಾನು ಒಂದು ಕೆಲಸ ಮಾಡ್ತೀನಿ, ಇದೇ ಒಂದು ಬೇರೆ ವ್ಲಾಗ್ ಮಾಡ್ತೀನಿ, ಕಡಲೆಕಾಯಿ ಪರ್ಸೋದೇ ಬೇರೆ ವ್ಲಾಗ್ ಮಾಡ್ತೀನಿ ಗೈಸ್. ಹಾಂ ನೋಡಿ ಹಿಂಗೆ ಮಾಡಬೇಕು. ರಾಮ ಆಯ್ತಾ. ತುಂಬ ಕಷ್ಟಪಟ್ಟು ಎಕ್ಸಸೈಸ್ ಮಾಡಿಬಿಟ್ಲು ಎಷ್ಟೊಂದು ದಿನ ಆದಮೇಲೆ. ಕಾರ್ ಇಲ್ಲೇ ಕಳಿಸ್ಬೋದು ನೋಡ್ರಿ ನೀವು. ತುಂಬ ದೂರ ಹೊಟ್ಟೋದೆ ಭವಿಷ್ಯ. ಅಪ್ಪಯ್ಯಪ್ಪ, ನಮ್ಮ ಭವಿಷ್ಯ ನಿಜವಾದ ಅವತಾರ ನೋಡಿ ಇದೆ. ಅದು ಗಣೇಶ ಅದು ಸಿಕ್ಕಿದ್ರೆ ತಗೊಳ್ಳೋದ? ತೋಟಾನಿಗೆ ನೀನು ತಗೊಂಡಲ್ಲ. ಆ್ಯಂಡ್ ಗೈಸ್ ಇವಾಗ ನಾವು ಯಾವ ಟೆಂಪಲ್ ಮುಂದೆ ಹೋಗ್ತೀವಿ ಅಂತ ಅಂದರೆ ಬುಲ್ ಟೆಂಪಲ್ ಮುಂದೆ ಹೋಗ್ತೀವಿ. ಇದು ಕಡಲೆಕಾಯಿ ಪರ್ಸೆ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಹಾಂ ಗೊತ್ತಾ? ಸ್ಟೋರಿ ಗೊತ್ತಾ? ಬುಲ್ ಟೆಂಪಲ್ ಮುಂದೆ ಬಂದಿದ್ದೀವಿ ಗೈಸ್. ಆ್ಯಂಡ್ ಈ ಕಡೆಯಿಂದ ನಾವು ಹೋಗ್ಬೋದು. ಭವಿಷ್ಯ ನಿಮಗೆ ಕಡಲೆಕಾಯಿ ಪರ್ಸೆ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ? ಹಾಂ ಗೊತ್ತಿಲ್ವಾ? ಒಂದು ಸರಿ ಒಂದು ಬುಲ್ಲು ಬಂದುಬಿಟ್ಟು ಇಲ್ಲಿ ತುಂಬ ಕಡಲೆಕಾಯಿ ಬೆಳೀತಿದ್ರಂತೆ ಈ ಪ್ಲೇಸ್ನಲ್ಲಿ. ಬುಲ್ ಬಂದುಬಿಟ್ಟು ತಿನ್ಕೊಂಡು ಹೋಗ್ತಿತ್ತಂತೆ. ಅದಕ್ಕೆ ಜನರು ಎಲ್ಲ ಕ್ರಾಪ್ಸ್ನೆಲ್ಲ ತಿನ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಬುಲ್ ಹಿಂದೆನೇ ಬಂದ್ರಂತೆ. ಬುಲ್ಲು ಕೇಳಿಸ್ಕೊ, ಬುಲ್ ಈ ಬೆಟ್ಟದ ಮೇಲೆ ಬಂದುಬಿಟ್ಟು ಮಾಯ ಆಗೋಯ್ತಂತೆ, ಒಂದು ಸ್ಟ್ಯಾಚ್ಯೂ ಆಗ್ಬಿಡ್ತಂತೆ. ಹಾಂ ಹುಡ್ಕಕ್ಕೆ ಬಂದ್ರಂತೆ. ಸ್ಟ್ಯಾಚ್ಯೂ ಆಗಿತ್ತಲ್ಲ ಆ ಬುಲ್ಲು, ಅದು ವರ್ಷಕ್ಕೂ ಬೆಳೀತಿತ್ತಂತೆ. ಅದಕ್ಕೇನೆ ಅದ್ರ ತಲೆ ಮೇಲೆ ಗೂಟ ಹೊಡೆದಿದ್ದಾರೆ, ಇನ್ನು ಬೆಳಿಬಾರ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ವರ್ಷ ಹಾಂ ಫುಲ್ಲು ಗೋಪುರನೇ ಟಚ್ ಆಗೋಂಗೆ ಆಗೋಯ್ತು. ಹಾಂ ಅದಕ್ಕೇನೆ ಗೂಟ ಹೊಡೆದ್ರು. ಅದಾದಮೇಲೆ ವರ್ಷನೂ ಕಡಲೆಕಾಯಿನ ನೈವೇದ್ಯಕ್ಕೆ ಇಟ್ಬಿಟ್ಟು ಕಡಲೆಕಾಯಿ ಪರ್ಸೆ ಮಾಡ್ತಾರೆ. ನೋಡಪ್ಪ ಗೊತ್ತಾಯ್ತು ನನ್ನ ದೇವಸ್ಥಾನ ನೋಡಿ ಗೈಸ್, ದೇವಸ್ಥಾನಕ್ಕೆ ಅಲ್ಲೇ ಹೋಗ್ಬಿಟ್ರು. ನಾನು ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ, ಇನ್ ಕೇಸ್ ನಿಮಗೆ. ಏಕೆಂದರೆ ಈ ವ್ಲಾಗ್ ತುಂಬ ದೊಡ್ಡದಾಗಿ ಹೋಗ್ಬಿಡತ್ತೆ, ದೊಡ್ಡದಾಗತ್ತೆ ಅಂದಿದ್ದು. ಇನ್ನು ನೆಕ್ಸ್ಟ್ ವ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಬಟ್ ಇನ್ನೊಂದು ವ್ಲಾಗಲ್ಲಿ ನೋಡಿ ನೀವು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಾರಿ, ಈ ವ್ಲಾಗ್ನಲ್ಲೇ ನಾವು ಕಡಲೆಕಾಯಿ ಪರ್ಸಿ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ದೆನ್ ಬಾಯ್. ಇವಾಗ ಹೊಸದು ಸ್ಟಾರ್ಟ್. Hello guys, welcome back to my YouTube channel.